ಕೇಂದ್ರ ಸರ್ಕಾರವು ಕರಡು ಆದಾಯ ತೆರಿಗೆ ನಿಯಮಗಳು 2026 ಅಡಿಯಲ್ಲಿ ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಯನ್ನ ಪ್ರಸ್ತಾಪಿಸಿದೆ. ಈ ಹೊಸ ನಿಯಮಗಳು ಪ್ರಮುಖವಾಗಿ ಮಧ್ಯಮ ವರ್ಗದವರಿಗೆ ಮತ್ತು ಮೊದಲ ಬಾರಿ ಮನೆ ಮತ್ತು ಕಾರು ಖರೀದಿಸುವವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲಿದೆ. ಈ ಹೊಸ ನಿಯಮಗಳ ಸಂಪೂರ್ಣ ಮಾಹಿತಿ ಮತ್ತು ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮನೆ ಅಥವಾ ಆಸ್ತಿ ಖರೀದಿದಾರರಿಗೆ ವಿನಾಯಿತಿ. ಇದುವರೆಗೆ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿ, ಸ್ಥಿರ ಮನೆ, ನಿವೇಶನ ಅಥವಾ ಫ್ಲಾಟ್ ಖರೀದಿಸುವಾಗ ಅಥವಾ ಮಾರಾಟ ಮಾಡುವಾಗ ಪ್ಯಾನ್ ಕಾರ್ಡ್ ನೀಡುವುದು ಕಡ್ಡಾಯವಾಗಿತ್ತು. ಆದರೆ ಈ ಮಿತಿಯನ್ನು ಈಗ 20 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಅಂದರೆ 20 ಲಕ್ಷ ರೂಪಾಯಿವರೆಗಿನ ಆಸ್ತಿ ವ್ಯವಹಾರಗಳಿಗೆ ಪ್ಯಾನ್ ಕಾರ್ಡ್ ಮಾಹಿತಿ ನೀಡುವ ಅಗತ್ಯವಿರುವುದಿಲ್ಲ. ಇದು ಸಣ್ಣ ನಗರ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚು ಅನುಕೂಲಕರವಾಗಲಿದೆ. ವಾಹನ ಖರೀದಿದಾರರಿಗೆ ಲಾಭ. ಈ ಹಿಂದೆ ಬಹುತೇಕ ಎಲ್ಲ ಕಾರುಗಳ ಖರೀದಿಗೆ ದ್ವಿಚಕ್ರ ವಾಹನ ಹೊರತುಪಡಿಸಿ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿತ್ತು. ಇನ್ನು ಮುಂದೆ 5 ಲಕ್ಷ ರೂಪಾಯಿವರೆಗಿನ ಯಾವುದೇ ಕಾರು ಅಥವಾ ಬೈಕ್ ಖರೀದಿಸಲು ಪ್ಯಾನ್ ಕಾರ್ಡ್ ಕಡ್ಡಾಯವಲ್ಲ. ವಿಶೇಷವೆಂದರೆ ಪ್ರೀಮಿಯಂ ಬೈಕ್ಗಳ ಬೆಲೆ 5 ಲಕ್ಷ ರೂಪಾಯಿ ಮೀರಿದರೆ ಮಾತ್ರ ಪ್ಯಾನ್ ಕಾರ್ಡ್ ಕೇಳಲಾಗುತ್ತದೆ. ಬ್ಯಾಂಕ್ ವಹಿವಾಟು ಮತ್ತು ನಗದು. ಒಂದೇ ದಿನದಲ್ಲಿ 50,000 ರೂಪಾಯಿಗಿಂತ ಹೆಚ್ಚು ನಗದು ಜಮೆ ಮಾಡುವ ಪ್ಯಾನ್ ಬೇಕು ಎಂಬ ನಿಯಮದಲ್ಲಿ ಬದಲಾವಣೆಯನ್ನ ತರಲಾಗುತ್ತಿದೆ. ಹೊಸ ಪ್ರಸ್ತಾಪದಂತೆ ಒಂದು ಆರ್ಥಿಕ ವರ್ಷದಲ್ಲಿ ಒಟ್ಟು ನಗದು ವ್ಯವಹಾರ, ಜಮೆ ಅಥವಾ ಹಿಂಪಡೆಯುವಿಕೆ ರೂಪಾಯಿ 10 ಲಕ್ಷ ಮೀರಿದರೆ ಮಾತ್ರ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಲಿದೆ. ಹೋಟೆಲ್ ಮತ್ತು ಇತರ ವೆಚ್ಚಗಳು. ಹೋಟೆಲ್ ಅಥವಾ ರೆಸ್ಟೋರೆಂಟ್ ಬಿಲ್ಗಳು ಹಾಗೂ ಮದುವೆ ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ ವೆಚ್ಚಗಳು 1 ಲಕ್ಷ ರೂಪಾಯಿವರೆಗೆ ಇದ್ದರೆ ಪ್ಯಾನ್ ಕಾರ್ಡ್ ನೀಡುವ ಅಗತ್ಯವಿಲ್ಲ. ಹಿಂದೆ ಈ ಮಿತಿ 50,000 ರೂಪಾಯಿ ಇತ್ತು. ಇನ್ನು ಪ್ಯಾನ್ 2.0 ವ್ಯವಸ್ಥೆ. ಸರ್ಕಾರವು ಪ್ಯಾನ್ ಕಾರ್ಡ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸುತ್ತಿದ್ದು, ಇದನ್ನು ಪ್ಯಾನ್ 2.0 ಎಂದು ಕರೆಯಲಾಗುತ್ತಿದೆ. ಇದು ಸಂಪೂರ್ಣ ಕಾಗದರಹಿತ ಪ್ರಕ್ರಿಯೆಯಾಗಿದ್ದು, QR ಕೋಡ್ ಹೊಂದಿರುವ ಹೊಸ ಮಾದರಿಯ ಕಾರ್ಡ್ಗಳು ಲಭ್ಯವಾಗಲಿವೆ. ಮುಖ್ಯ ಮಾಹಿತಿ. ಈ ನಿಯಮಗಳು ಸದ್ಯಕ್ಕೆ ಕರಡು ಅಂದರೆ ಡ್ರಾಫ್ಟ್ ಹಂತದಲ್ಲಿದ್ದು, ಸಾರ್ವಜನಿಕರ ಅಭಿಪ್ರಾಯದ ನಂತರ ಏಪ್ರಿಲ್ 1, 2026ರಿಂದ ಅಧಿಕೃತವಾಗಿ ಜಾರಿಗೆ ಬರುವ ನಿರೀಕ್ಷೆ ಇದೆ. ಸೊ ವೀಕ್ಷಕರೇ, ಇದಾಗಿತ್ತು ಪ್ಯಾನ್ ಕಾರ್ಡ್ನ ಹೊಸ ನಿಯಮದ ಬಗ್ಗೆ ಸುದ್ದಿ ಮತ್ತು ಮಾಹಿತಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.